ಗ್ರೇಡ್ ಮತ್ತು ಹೈಯರ್ ಗ್ರೇಡ್ ಪರೀಕ್ಷೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಬಾಲಭವನ ಜಿಲ್ಲಾ ಬಾಲಭವನ ಸಮಿತಿ ಬೀದರ್ದಲ್ಲಿ ಏರ್ಪಡಿಸಲಾಗಿದೆ. ಈ ಚಿತ್ರಕಲೆ ಪರೀಕ್ಷೆಯಲ್ಲಿ ಮಕ್ಕಳಿಗೆ ವಿವಿಧ ರೀತಿ ವಿಷಯಗಳಿರ್ತವೆ. ಅವು ಚಿತ್ರಕಲೆಯಲ್ಲಿ ವಸ್ತು ಚಿತ್ರಣ ಮತ್ತು ಸ್ಮರಣ ಚಿತ್ರಲೇಖನ, ಪ್ರಕೃತಿ ಮತ್ತು ವರ್ಣಚಿತ್ರಲೇಖನ, ಭೂಮಿತಿ ರೇಖಾಗಣಿತ ಮತ್ತು ನಕ್ಷೆ ಮತ್ತು ವರ್ಣಚಿತ್ರಣ ಮತ್ತು ಸರಳಗೆ ಚಿತ್ರಣ. ಈ ರೀತಿ 6 ವಿಷಯಗಳು ಪರೀಕ್ಷೆ ನಡೆಯುತ್ತವೆ. ಒಂದು ದಿವಸಕ್ಕೆ ಮಧ್ಯಾಹ್ನ ಒಂದು ಮತ್ತು ಮುಂಜಾನೆ ಮತ್ತು ಮಧ್ಯಾಹ್ನ ಒಂದು ಒಂದಿನಕ್ಕೆ 2 ಪರೀಕ್ಷೆಗಳು ನಡೀತವೆ. ಒಟ್ಟು 3 ದಿವಸ ಸತತವಾಗಿ ಪರೀಕ್ಷೆಗಳು ನಡೀತವೆ ಈ ಬಾಲಭವನದಲ್ಲಿ. ಎಷ್ಟು ಟೈಮಿಂಗ್ ಏನು? ಮುಂಜಾನೆ 10 ಗಂಟೆಯಿಂದ ಸಾಯಂಕಾಲ 5:30ವರೆಗೆ. ಸೆಕೆಂಡ್ ಇರೋದು 12ರಿಂದ ಮುಂಜಾನೆ 10ರಿಂದ 12:30ವರೆಗೆ ಮತ್ತು ಮಧ್ಯಾಹ್ನ 2 ಗಂಟೆಯಿಂದ 4:00ವರೆಗೆ. ಅಂದರೆ ಪೇಪರ್ ಸಮಯಗಳಿಗೆ ಚಲೋ ಚೇಂಜ್ ಇರ್ತವೆ, ವಿಷಯ ಸಬ್ಜೆಕ್ಟ್ ಬರ್ತಾರೆ ಒಂದೊಂದು ದಿವಸ. ಯಾವುದು ಸರ್ ಇದು? ಕನ್ನಡ, ಇದು ಗಣಿತ ಮತ್ತು ಸೈನ್ಸ್ ರೀ? ಇಲ್ರಿ, ಇವರು ಪೇಂಟಿಂಗ್ ಇರ್ತವೆ ಸರ್. ಪೇಂಟಿಂಗ್? ಹಾಂ, ಇದು ಬರೀ ಚಿತ್ರಕಲೆ ಮಾತ್ರ ಇರ್ತದೆ. ಸೇಮ್ SSLC ಬೋರ್ಡ್ ಎಕ್ಸಾಮ್ ಥರನೇ ಇವು ಓನ್ಲಿ ಪೇಂಟಿಂಗ್ಸ್ ಬಗ್ಗೆ ಇರ್ತದೆ. ಸರ್ ಏನು ಕಾಂಪಿಟೇಷನ್ ಎಕ್ಸಾಮಾ? ಇವು ಎಕ್ಸಾಮ್ ಪರೀಕ್ಷೆಗಳು, ಕಾಂಪಿಟೇಷನ್ ಅಲ್ಲ, ಬೋರ್ಡ್ ಪರೀಕ್ಷೆ. ಇದು ಪರೀಕ್ಷೆ ಕರ್ನಾಟಕ ಸೆಕೆಂಡ್ರಿ ಎಕ್ಸಾಮಿನೇಷನ್ ಬೋರ್ಡ್ ಬೆಂಗಳೂರು ವತಿಯಿಂದನೇ ನಮಗೆ ಎಲ್ಲ ಆದೇಶದ ಪ್ರಕಾರ ನಾವು ಪ್ರಶ್ನೆ ಪತ್ರಿಕೆ ಅಲ್ಲಿಂದೇ ಬರ್ತದೆ ಸರ್. ಅಲ್ಲಿಂದ ನಾವು ಈ ಪತ್ರಿಕೆಯ ಮೂಲಕ ಎಲ್ಲ ಮಕ್ಕಳಿಗೆ ಆನ್ಸರ್ ಶೀಟು ಮತ್ತು ಪ್ರಶ್ನೆ ಪತ್ರಿಕೆ ಅಲ್ಲಿಂದೇ ಪ್ಯಾಕೇಜ್ ಬರ್ತವೆ. 3 ದಿವಸ ನಾವು ಸತತವಾಗಿ ಪರೀಕ್ಷೆ ನಡೆಸ್ತೇವೆ. ಸೊ ಪ್ರತಿ ವರ್ಷದ ನಡೀತಾನೆ ಈ ವರ್ಷ? ಪ್ರತಿ ವರ್ಷದಂತೆ ನಡೀತದೆ. ಸುಮಾರು ನಮ್ಮಲ್ಲಿ ಕೇಂದ್ರ ಪ್ರಾರಂಭವಾಗಿದ್ದು 8 ವರ್ಷ ಆಯಿತು. ನಿಮ್ಮ ಹೆಸರು? ನನ್ನ ಹೆಸರು ಸೂರ್ಯಕಾಂತ್ ಮೌರ್ಯ, ಜಿಲ್ಲಾ ಸಂಯೋಜಕರು, ಜಿಲ್ಲಾ ಬಾಲಭವನ ಸಮಿತಿ ಬೀದರ್.